ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಕಾಶ್ಮೀರದ ಅಮರನಾಥ ಯಾತ್ರೆಯಲ್ಲಿ ಉಗ್ರರಿಂದ ಹತರಾದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರಿಂದ ಸಂತಾಪ ಸೂಚನೆ. ಇತ್ತೀಚೆಗೆ ಉಗ್ರರ ಅಟ್ಟಹಾಸಕ್ಕೆ 26ಕ್ಕೂ ಹೆಚ್ಚು ಹಿಂದೂಗಳು ಬಲಿಯಾದ ಹಿನ್ನೆಲೆಯಲ್ಲಿ ಕೊಟ್ಟೂರಿನ ಮುಸ್ಲಿಂ ಬಾಂಧವರು ಮೇಣದ ಬತ್ತಿಯನ್ನು ಹಿಡಿದು ಮೃತರ ಆತ್ಮಕ್ಕೆ ಶಾಂತಿ ನೆಲೆಸಲೆಂದು ಹಾಗೂ ಈ ಘಟನೆಗೆ ಕಾರಣರಾದ ಉಗ್ರರನ್ನು ಗುಂಡಿಟ್ಟು ಸಾಯಿಸಬೇಕು, ಗಲ್ಲಿಗೇರಿಸಬೇಕು ಎಂಬ ಆಕ್ರೋಶದ ಧ್ವನಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವುದು ಕೇಳುಬಂದಿತು. ಒಟ್ಟಾರೆಯಾಗಿ ಕೊಟ್ಟೂರಿನ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯ ಸಂಕೇತವಾಗಿ ಇಡೀ ದೇಶಕ್ಕೆ ಮಾದರಿಯಾಗಿರುವುದು ಮಾತ್ರ ಸತ್ಯ. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯಾಧಿಕಾರಿ ನೂರುಲ್ಲಾ ಖಾನ್, ಬೆಣ್ಣಿ ಪ್ರಭಾಕರ್ ಇತರರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲಾ, ಕೊಟ್ಟೂರು. ठंडा खाना देने को सीधे पकड़े को बच्चा देना तो भिंडे बच्चा मालूम नहीं होता. वो बच्चे के ठंडा मंगले वो बराबर मुंह में ले कातन ले कतर लेता बैठे उन्हें नीचे नहीं गिराना. हाँ पकड़ लो. ये मां इसे झंडा खाना देना को सीधा पकड़े को बच्चा देना तो भिंडे बच्चा देना को भाई जल के लाएंगे अरे ले उठा कर दियो तो बैठा ರವಿ ಹಾಕ್ತೀನಿ ನೋಡಿ. ಎರಡು ಹಾಕ್ತೀನಿ ನೋಡಿ. ಗಾಡಿ ನಿಲ್ಸಿದ್ ನಾನು. ಬೋಲೋ ಭಾರತ್ ಮಾತಾ ಕಿ ಜೈ. ಕೊಟ್ಟೂರಿನ ಮುಸಲ್ಮಾನ ಬಂಧುಗಳು ಶಾಂತಪ್ರಿಯರು. ಈ ಊರಿನ ಏಕತೆಗೆ ಯಾವ ರೀತಿ ಅವರು ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿ ಈ ದೇಶಕ್ಕೂ ಕೊಡುಗೆ ಕೊಡ್ತಾರೆ ಅನ್ನೋ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಸಾರುವಂಥ ಕೆಲಸವನ್ನು ಕೊಟ್ಟೂರಿನ ಮುಸಲ್ಮಾನ ಬಂಧುಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮುಸಲ್ಮಾನ ಬಂಧುಗಳು ಕೊಟ್ರೇಶ್ವರ ದೇವಸ್ಥಾನದ ವಿಷಯದಲ್ಲೂ ಕೂಡ ಅವರು ಸಹಕರಿಸ್ತಾರೆ. 150 ವರ್ಷಗಳಿಂದಲೂ ಕೂಡ ಆ ಮರೆಕೊರೆ ಮಿಷನ್ನಿಂದ ನಮ್ಮ ಅಮಿತ್ ಶಾ ಅವರು ಕೊಡ್ತಾರೆ. ಇಲ್ಲಿ ಇಂತಹ ಒಂದು ಏಕತೆ ಇರುವಂತಹ ಮನಸ್ಸುಗಳನ್ನು ಒಡೆಯುವಂಥ ಉಗ್ರವಾದಕ್ಕೆ ನಮ್ಮೂರಿನ ಮುಸಲ್ಮಾನ ಬಂಧುಗಳು ಅತ್ಯಂತ ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಅವರಿಗೆ ಭಾರತ ಸರ್ಕಾರದಿಂದ ಅವ್ರಿಗೆ ಉತ್ತರ ಕೊಡಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೂಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್. ಓಕೆ, ಥ್ಯಾಂಕ್ ಯು ಸರ್.